ಸ್ನೇಹಿತರೆ, ICICI ಬ್ಯಾಂಕ್ ಅಕೌಂಟ್ನ ಒಂದು MMID ನಂಬರ್ನ ಯಾವ ರೀತಿ ನಾವು ಪತ್ತೆ ಹಚ್ಚೋದು ಅಂತ ಚರ್ಚೆ ಮಾಡೋಣ. MMID ನಂಬರ್ ಅಂದರೆ ಮೊಬೈಲ್ ಮನಿ ಐಡೆಂಟಿಫೈಯರ್ ಅಂತ ಒಂದು ನಂಬರ್ ಬರುತ್ತೆ. 7 ಅಂಕೆಗಳ 7 ಡಿಜಿಟ್ಸ್ ನಂಬರ್ ಇರುತ್ತೆ. ಆ ನಂಬರ್ ಅನ್ನೋದು ಪ್ರತಿಯೊಂದು ಅಕೌಂಟ್ಗೂ ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ. ಅದನ್ನು ನಾವು ಹಣವನ್ನು ವರ್ಗಾವಣೆ ಮಾಡ್ತಿರ್ಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ ಬೇರೆಯವರು ನಮಗೆ ಹಣವನ್ನು ಏನು ಕಳಿಸ್ತಿರ್ತಾರೆ ಅವರು ನಮ್ಮ ಒಂದು ಅಕೌಂಟ್ ನಂಬರ್ IFS ಕೋಡ್ನ ಬದಲಾಗಿ MMID ನಂಬರ್ ಮೂಲಕನೂ ಕೂಡ ಹಣವನ್ನು ನಮ್ಮ ಒಂದು ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು. ಒಂಥರ UPI ID ಇದ್ದಾಗೆ ಇರುತ್ತೆ ಅದು. ಆ ಒಂದು ನಂಬರ್ಗೆ ಅದು 7 ಅಂಕೆಗಳ ಒಂದು ನಂಬರ್ ಮಾತ್ರ ಇರುತ್ತೆ. ಅದರಲ್ಲಿ ID ಅಂದ್ರೆ ಹೆಸರು ಎಲ್ಲ ಇರೋದಿಲ್ಲ, ಕೇವಲ ನಂಬರ್ ಮಾತ್ರ ಇರುತ್ತೆ. ಅದು ನಮ್ಮ ಅಕೌಂಟ್ನ MMID ನಂಬರ್ ಏನಿದೆ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಅಲ್ಲಿ ICICI ಬ್ಯಾಂಕ್ನ ಮೊಬೈಲ್ ಆ್ಯಪ್ ನಮಗೆ ಬೇಕಾಗುತ್ತೆ. ಮೊಬೈಲ್ ಆ್ಯಪ್ನ ನೀವು ಮೊದಲು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದನ್ನು ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅಕೌಂಟ್ ನಂಬರು, ಕಸ್ಟಮರ್ ID ಅಥವಾ ಡೆಬಿಟ್ ಕಾರ್ಡ್ನ ಕೆಲವು ಡೀಟೇಲ್ಸ್ಗಳನ್ನ ಕೇಳುತ್ತೆ. ಅದರ ಮೂಲಕ ನಾವು ಆ ಒಂದು ಆ್ಯಪ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಆಕ್ಟಿವೇಟ್ ಮಾಡಿದ ನಂತರದಲ್ಲಿ ಅಲ್ಲಿ ಲಾಗಿನ್ ಮಾಡಿಬಿಟ್ಟು ನಾವು MMID ನಂಬರ್ನ ನೋಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಆ್ಯಪ್ನ ಓಪನ್ ಮಾಡ್ತೀನಿ, ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಈ ಒಂದು ಆ್ಯಪ್ನ ರಿಜಿಸ್ಟರ್ ಮಾಡಿದ್ದೀನಿ, ಅದಕ್ಕಾಗಿ ಇಲ್ಲಿ ಫಿಂಗರ್ ಪ್ರಿಂಟ್ ಮೂಲಕ ಲಾಗಿನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ MPIN ಅಂತ ಇರುತ್ತೆ, ಪಿನ್ ಮೂಲಕನೂ ಕೂಡ ನೀವು ಲಾಗಿನ್ ಮಾಡಬಹುದು. ಇಲ್ಲಿ ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಈ ರೀತಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಅಕೌಂಟ್ ನಂಬರ್ ಪಕ್ಕದಲ್ಲಿ ಒಂದು ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸರ್ವಿಸಸ್ ಅಂತ ಇಲ್ಲಿದೆ ನೋಡಿ, ಸಣ್ಣದಾಗಿ ಇರುತ್ತೆ. ನಮ್ಮ ಅಕೌಂಟ್ ನಂಬರ್ ಕೆಳಗಡೆನೆ ಇರುತ್ತೆ. ಆ ಒಂದು ಸರ್ವಿಸಸ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಸ್ವಲ್ಪ ಈ ಒಂದು ಲಿಸ್ಟ್ನಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ, ವ್ಯೂ MMID ಅಂತ ಒಂದು ಆಪ್ಷನ್ ಇರುತ್ತೆ. ಸಾರಿ, ಶೋ MMID ಅಂತ ಇದೆ ನೋಡಿ, ಶೋ MMID ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಶೋ MMID ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಬೇಕು. ಒಂದಕ್ಕಿಂತ ಜಾಸ್ತಿ ಅಕೌಂಟ್ನ ಯೂಸ್ ಮಾಡ್ತಾ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದೇ ಒಂದು ಅಕೌಂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಒಂದೇ ನಂಬರ್ ಬರ್ತಾ ಇದೆ. ನಂತರದಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು MMID ನಂಬರ್ ಅನ್ನೋದು ಈ ರೀತಿ ತೋರಿಸುತ್ತೆ. ನೋಡಬಹುದು, ನಿಮ್ಮ ಒಂದು ಅಕೌಂಟ್ ನಂಬರ್ ಕೂಡ ಬರ್ತಾ ಇದೆ. ನಿಮ್ಮ ಒಂದು ಅಕೌಂಟ್ ನಂಬರ್ನ MMID ನಂಬರ್ ಈ ರೀತಿ ಇದೆ ಅಂತ ಈ ರೀತಿ ತೋರಿಸ್ತಾ ಇದೆ. ಈ ರೀತಿ ನಾವು ನಮ್ಮ ಒಂದು ಅಕೌಂಟ್ನ MMID ನಂಬರ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.